ಚೆನ್ನಾಗಿದೆ ಕಾಲೇಜ್ ಅಂದ್ರೆ ಏನರ್ಥ? ಬಿಲ್ಡಿಂಗ್ ಚೆನ್ನಾಗಿದೆ ಅಂತ. ಬಿಲ್ಡಿಂಗ್ ಅನ್ನ ಚೆನ್ನಾಗಿದೆ ಅದು ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಆದರೆ ಬಿಲ್ಡಿಂಗಿನ ಒಳಗಡೆ ಏನೆಲ್ಲ ಶಿಕ್ಷಣ ಸಿಗುತ್ತೆ, ಏನೆಲ್ಲ ಹೊಸ ವಿಚಾರ ಸಿಗುತ್ತೆ, ಏನೆಲ್ಲ ಉಪನ್ಯಾಸಗಳು ನಮಗೆ ಕಲ್ಪಿಸ್ತಾರೆ, ಹೊಸ ಜಗತ್ತಿಗೆ ನಾವು ಹೇಗೆ ತೆರೆಕೋಬಹುದು, ಇವತ್ತಿನ ಸ್ಪರ್ಧಾತ್ಮಕ ಜೀವನ ಗೋಲ್ಡನ್ ಲೈಫ್ ಅಂತೀವಲ್ಲ, ಯಾವಾಗ ಗೋಲ್ಡನ್ ಆಗುತ್ತೆ ಅಂದ್ರೆ ನೀವು ಶ್ರಮ ಪಟ್ಟಾಗ. ನಾವು ಬಂಗಾರ ಜೀವನ ಅಂದ್ರೆ ಆರಾಮಾಗಿ ಓಡಾಡ್ಕೊಂಡಿರೋದು, ಸಿನಿಮಾ ನೋಡೋದು, ಪಾರ್ಕಲ್ಲಿ ಸುತ್ತಾಡೋದು, ಮನೇಲಿ ಕೂತ್ಕೊಳ್ಳೋದು, ರಜಾ ಮಜಾ ಮಾಡೋದು ಇದಲ್ಲ. ಈಗ ಹೆಚ್ಚು ಶ್ರಮ ಪಡಬೇಕು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀವು ಒಂದು 20 ರಿಂದ 22 ವರ್ಷ ಓದಿದ್ದೀರಾ, ನೀವು 25 ವರ್ಷದ ತನಕ ಓದ್ತೀರಾ. ಈ 25 ವರ್ಷ ನೀವು ಓದಿದ್ರೆ ಮುಂದಿನ 75 ವರ್ಷ ಆರಾಮಾಗಿರ್ಬೋದು ಅಂತ. ಹೌದಾ? ನೀವು 25 ವರ್ಷ ಮಜಾ ಮಾಡಿದ್ರೆ ಇನ್ನು 75 ವರ್ಷ ಕೂಲಿ ಮಾಡ್ಕೊಂಡಿರ್ತೀರಿ. ಈಗ ನಿದ್ದೆ ಮಾಡಿದ್ರೆ ನೀವು ಕೂಲಿ ಮಾಡ್ತೀರಿ, ಹಮಾಲಿ ಕೆಲಸ ಮಾಡ್ತೀರಿ, ಬಸ್ ಡ್ರೈವರ್ ಆಗ್ತೀರಿ, ಕಂಡಕ್ಟರ್ ಆಗ್ತೀರಿ, ನೀವು ಏನು ಬೇಕಾದ್ರೂ ಆಗ್ಬೋದು, ಯಾವುದು ತಪ್ಪಲ್ಲ. ಆಗ ನಿಮ್ಮ ಫಸ್ಟ್ ಆಪ್ಷನ್ ಆಗಿರ್ಬಾರ್ದು ಅಂತ. ಅರ್ಥ ಆಯ್ತು? ಏನು ಸಿಗದೆ ಇದ್ದಾಗ ಕಟ್ಟ ಕಡೆಗೆ ಆ ಉದ್ಯೋಗ ಮಾಡ್ತೀವಿ, ಅದು ಕಟ್ಟ ಕಡೆ ಅವಕಾಶ. ನಮ್ಮ ತಂದೆ ತಾಯಿ ಅದನ್ನೇ ಮಾಡ್ತಿದ್ರಲ್ವಾ, ಕೂಲಿ ಮಾಡ್ತಾರೆ, ಹೊಲ ಗದ್ದೆಗೆ ಹೋಗಿ ಕೆಲಸ ಮಾಡ್ತಾರೆ, ಎಲ್ಲವೂ ಸರಿನೇ, ಯಾವುದೂ ಕೆಟ್ಟ ಮಾರ್ಗ, ಎಲ್ಲವೂ ಶ್ರಮದ ಮಾರ್ಗವೇ. ನಾವು ಓದ್ಲಿಕ್ಕೆ ಬಂದಿರೋದು ಯಾಕೆ? ನಮ್ಮ ತಂದೆ ತಾಯಿಗಳು ಓದಕ್ಕೆ ಕಳಿಸಿರೋದು ಯಾಕೆ? ನನ್ನ ಹಂತಕ್ಕಿಂತ ಇನ್ನೊಂದು ಮಟ್ಟ ಮೇಲೆ ಇರಲಿ, ಒಂದು ಮೆಟ್ಲು ಮೇಲೆ ಇರಲಿ ನನ್ನ ಮಗ. ಹೌದಾ? ಅಂದರೆ ಅವರ ಆರ್ಥಿಕ ಸ್ಥಿತಿಗಿಂತ ನೀವೊಂದು ಸ್ವಲ್ಪ ಮುಂದೆ ಹೋಗಿ ಅಂತ. ಈಗ ನಾನೂ ಕೂಲಿ ಮಾಡಕ್ಕೆ ಹೋದರೆ ನಮ್ಮ ಅಪ್ಪನ ಥರ ನನ್ನ ಆದಾಯನೂ 500 ರೂಪಾಯಿನೇ ಇರುತ್ತೆ. ನಮ್ಮ ಭವಿಷ್ಯ ಜೀವನ ಹೆಂಗಿರುತ್ತೆ ಅಂದರೆ ನನ್ನ ವರ್ತಮಾನ ಜೀವನ ಥರನೇ ಇರುತ್ತೆ. ಇವತ್ತು ನಾನು ಹೆಂಗಿದ್ದೀನೋ, ನಾನು ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಹೋದರೆ ನನ್ನ